ಬಿಟ್ಟು ಬಂದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ. ಬೇಜಾನ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ ಸರ್. ಮತ್ ನಾನು ಒಂದ್ ಪಿಕ್ಚರ್ಲು ನಿನ್ನ ನೋಡೇ ಇಲ್ಲ. ನೋಡಿ ಸರ್, ಇಲ್ಲಿದ್ದೀನಿ ನೋಡಿ ಸರ್. ಎಲ್ಲಪ್ಪ? ಎಲ್ಲೋ ಮೊಬೈಲ್ ಇಟ್ಕೊಂಡ್ಬಿಟ್ಟವನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ? ಹೌದು ಸರ್, ಇಲ್ಲೇ ಇದೀನಿ ನೋಡಿ ಸರ್. ಜೂನಿಯರ್ ಆರ್ಟಿಸ್ಟಾ? ಅಯ್ಯೋ ಗುರುವೆ, ಈ ತರ ನೀನು 10,000 ಪಿಕ್ಚರ್ ಬಡಿದ್ರು ಯಾವನ್ನೂ ಗುರ್ತಿಡಿಯಲ್ಲ. ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು. ಸರಿ, ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಅಂದ್ರೆ, ಅಪ್ಪ ಅಪ್ಪ ಶೂಟಿಂಗ್ ನೋಡ್ಕೊಂಡು ಹೋಗೋಣ. ನಮಸ್ಕಾರ, ನನ್ನ ಹೆಸರು ಮಣಿರಾಮ್ ಪ್ರೇಮ್ಸ್ ಅಂತ. ನಾನು ಈ ಪಿಕ್ಚರ್ನ ಡೈರೆಕ್ಟರ್, ಡೇರ್ ಅಂಡ್ ಡೈನಾಮಿಕ್ ಡೈರೆಕ್ಟರ್. ನಮಸ್ಕಾರ. ಹಲೋ, ಸೈಡ್ಗೆ ಹೋಗ್ರಿ. ಮೊದಲು ಕ್ಲಾಪ್ ಹೊಡೆಯೋದು ಕಲೀರಿ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ, ಆಮೇಲೆ ಡೈರೆಕ್ಷನ್ ಮಾಡೋ ಕನಸು ಕಾಣಿ. ಹೋಗ್ರಿ, ಹೀರೋ ಕರೀರಿ, ಹೋಗ್ರಿ. ಹೀರೋ ಸರ್? ಡ್ರೈವರ್ ಸ್ವಲ್ಪ ಗಾಡಿ ನಮಸ್ಕಾರ ಡೈರೆಕ್ಟ್ರೆ. ನಮಸ್ಕಾರ ಸರ್. ಇರ್ಲೇ ಹೀರೋಯಿನ್ ರೆಡಿನಾ? ಇಲ್ಲ ಸರ್, ಈಗ ಬೇರೆ ಸನ್ನಿವೇಶ. ಇದಾದ ನಂತರ ಹೀರೋಯಿನ್ ಸೀನ್. ಓಕೆ ಓಕೆ, ನೀನ್ ಹೋಗಪ್ಪ, ಹೋಗು. ಏನ್ ತಿನ್ನಿದೆ ಇವತ್ತು? ಈಗ ನೀವು ಕಾಲು ಹಿಡ್ಕೊಳ್ರಿ, ನೀವು ಕೈ ಹಿಡ್ಕೊಳ್ರಿ. ಜಾಸ್ತಿ ಚೆಚ್ಚಾಗಬಾರ್ದು. ಇಲ್ಲ ಇಲ್ಲ ನೋಡಿ, ನಾನು ಆಕ್ಷನ್ ಅಂದಾಗ ನೀವು ಜಾಸ್ತಿ ಸೋರಿಬೇಕು. ಇವ್ರು ಬೀಳ್ತಾರೆ. ರೆಡಿನಾ? ರೆಡಿನಾ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಮಾವ, ಏನ್ರಾಯ್ತು? ಹೀರೋ ಆಗ್ತೇನಿಂತ ಬಂದು ಏನೋ ಇದು ಅಸಹ್ಯ. ಮಾವ ಶೂಟಿಂಗ್ ಮಾವ ಇದು. ಶೂಟಿಂಗೋ ಪಟ್ಟಿಂಗೋ? ಏಯ್, ಊರಲ್ಲಿ ನಾವು ಗಣ್ಯ ಮನೆತನದವರು. ಹೋಗಿ ಅವನು ಹೀರೋಯಿನ್ ಅವನ ಜೊತೆ ಒದಿಸ್ಕೊಳ್ತಾ ಇದೆಯಲ್ಲ. ಅಯ್ಯೋ ನಮ್ಮ ಕರ್ಮ. ನೀನು ಉದ್ಧಾರ ಆಗೋದಿಲ್ಲ ನೋಡು. ಈ ಜನ್ಮದಲ್ಲಿ ನನ್ನ ಮಗಳನ್ನು ನೀನು ಕೊಡೋದಿಲ್ಲ. ಅಮ್ಮ ನೀನು ಆ ಸೂರಿನ ಮರ್ತು ಬಿಡು. ಈಗ ಬಂದಿರೋ ಹುಡುಗ ದೊಡ್ಡ ಜಮೀನ್ದಾರನ್ ಮಗ ಅಂತೆ. ನೀನ ಮನೆ ಸೊಸೆಯಾಗಿ ಹೋದ್ರೆ ಮಹಾರಾಣಿ ತರ ಇರ್ಬೋದು ಕಣೆ. ಅಮ್ಮ, ನಾನು ಆ ಮನೆಗೆ ಸೊಸೆಯಾಗಿ ಹೋಗಲ್ಲ, ಹೆಣ್ವಾಗಿ ಹೋಗ್ತೀನಿ. ಮಹಾಲಕ್ಷ್ಮಿ, ಬಾಮ, ಕೂತ್ಕೊಮ್ಮ. ಅಪ್ಪಯ್ಯ, ಹುಡುಗಿ ಯಾಕೆ ನನ್ನ ಮುಖನ ನೋಡ್ತಿಲ್ಲ? ಯಾಕೆ ನಾನು ಕಪ್ಪಿದೀನಿ ಅಂತ ಬೇಜಾರಾ? ರಾಮ ಕಿದ್ಗೆರೆ ಲಕ್ಷ್ಮಣ್ ಹ್ಯಾಕ್ ದಾಟಲ್ವೋ ಅದೇ ರೀತಿ ನಮ್ಮ ಬೈರೇಗೌಡ್ರ ಮಗಳು ಅಷ್ಟೇ ತಂದೆ ತಾಯಿ ಮಾತ್ ಮಾತ್ರ ಮೀರೋದಿಲ್ಲ. ಮತ್ತೆ ತಡ ಮಾಡ್ತಿದ್ದೀರಿ? ಮೊದಲು ತಟ್ಟೆ ಬದಲಾಯಿಸ್ಕೊಳ್ಳಿ. ಲಕ್ಷ್ಮಿ, ನೀನ್ ಯಾಕೋ ಬಂದೆ ಇಲ್ಲಿಗೆ? ಹೊರಡು ಇಲ್ಲಿಂದ. ಜೊತೆಲಿ ಮಹಾಲಕ್ಷ್ಮಿನ್ ಕಳ್ಸ್ಕೊಡಿ, ಕರ್ಕೊಂಡು ಹೋಗ್ತೀನಿ. ಮಹಾಲಕ್ಷ್ಮಿನ ಮರೆತು ಬಿಡು ಅಂತ ಅವತ್ತೇ ಹೇಳಿಲ್ವಾ ನಿನಗೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳನ್ನ ಇಲ್ಲಿಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ. ಅವಳು ಯಾವತ್ತಿದ್ರು ನನ್ನೋಳೆ. ಅವಳನ್ನ ಮದುವೆ ಆಗೋ ಯೋಗ್ಯತೆ ಏನಿದೆಯೋ ನಿನಗೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಳನ್ನ ಮದುವೆ ಆಗಕ್ ಬೇಕಾಗಿರೋದು ಯೋಗ್ಯತೆ ಅಲ್ಲ, ಗಂಡಸ್ತನ. ಕೈ ಹಿಡಿದವಳನ್ನ ಕೊನೆವರೆಗೂ ಕಾಪಾಡ್ತೀನಿ ಅನ್ನೋ ತಾಕತ್ತು, ನಂಬಿಕೆ ನನ್ನ ಹತ್ರ ಇದೆ. ಮಹಾಲಕ್ಷ್ಮಿ, ನೀನ್ ಈ ರೀತಿ ಗಲಾಟೆ ಮಾಡಿದ್ರೆ ನಾನು ಇವಳನ್ನು ಕಳಿಸ್ಕೊಡ್ತೇನೆ ಅಂತ ತಿಳ್ಕೊಂಡಿದ್ದೀಯಾ? ಏಯ್, ನನ್ನ ಪ್ರಾಣ ಹೋದ್ರು ಸರಿ, ನಿನಗೆ ನನ್ನ ಮಗಳನ್ನು ಕೊಡೋದಿಲ್ಲ. ಅಪ್ಪ, ನನಗೋಸ್ಕರ ಹುಟ್ಟಿರೋ ಮಹಾಲಕ್ಷ್ಮಿನ ಇನ್ನೊಬ್ರು ಕೊಟ್ಟು ಮದುವೆ ಮಾಡೋದಲ್ಲ. ಬರೀ ನಿಶ್ಚಿತಾರ್ಥ ನಡೆದ್ರು ನರಮೇಧ ಯಾಗ ನಡೆದು ಬಿಡುತ್ತೆ. ನಮ್ಮಿಬ್ಬರ ಪ್ರೀತಿ ಮಧ್ಯೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ಸೂರಿ, ಯಾಕೋ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಸಾಯಿಸು ಬಾರೋ. ಅಪ್ಪ, ನಾನು ಓದ್ಲಿಲ್ಲ, ದಡ್ಡ ಒಪ್ಕೋತೀನಿ. ಆದ್ರೆ ಮಹಾಲಕ್ಷ್ಮಿನ ನಾನು ಕೊಟ್ಟು ಮದುವೆ ಮಾಡಿದ್ರೆ ಸಾಕೋ ಯೋಗ್ಯತೆ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಚಿಕ್ಕ ವಯಸ್ಸಿನ ನಾನು ಇವಳೇ ನನ್ ಜೀವ, ಇವಳೇ ನನ್ ಪ್ರಪಂಚ ಅಂತ ಬದುಕ್ತಾ ಇದ್ದೀನಪ್ಪ. ಅಪ್ಪ ಪ್ಲೀಸ್ ಅಪ್ಪ,
ಹೇಳಿ ಅಪ್ಪ, ಮಹಾಲಕ್ಷ್ಮಿನ ನನ್ ಕೊಟ್ಟು ಮದುವೆ ಮಾಡುವಂತ. ಪ್ಲೀಸ್ ಅಪ್ಪ, ಹೇಳಪ್ಪ ಹೇಳಪ್ಪ. ನಿಮ್ ಮಗಳ ವಿಚಾರದಲ್ಲಿ ಈ ತರ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಂಬ. ನನ್ನ ಪ್ರಕಾರವಾಗಿ ಈ ಹುಡುಗನಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾರೆ. ಅದೇನು ಸುಖವಾಗಿರ್ತಾರೋ ಏನೋ. ಅಲ್ಲ ರಮಣ, ಹೀರೋ ಆಗ್ತೀನಿ ಅಂತ ಹೋಗಿ ಅವ್ರಿವ್ರ ಹತ್ರ ಒದೆ ತಿಂದು ಬರ್ತಾ ಇದ್ದಾನಲ್ಲ, ಇಂಥವನಿಗೆ ನನ್ನ ಮಗಳನ್ನ ಹೇಗ್ ಕೊಡೋದು ಅಂತ. ಇವತ್ತಲ್ಲ ನಾಳೆ ಹೀರೋ ಆಗೇ ಆಗ್ತೀನಿ, ಅಲ್ಲಿ ಗಂಟ ಕಾಯ್ರಿ. ಹಾಗಂದ್ರೆ ಹೇಗಪ್ಪ? ವಯಸ್ಸಿಗೆ ಬಂದ ಮಗಳನ್ನ ಬೇರೆ ಗೌಡ್ರು ಮನೆಗೆ ಎಷ್ಟು ದಿನ ಇಟ್ಕೊಳಕಾಗುತ್ತೆ? ನೋಡಪ್ಪ, 3 ತಿಂಗಳ ಕಾಲಾವಕಾಶ ಕೊಡ್ತೀವಿ. ಅಷ್ಟೊಳಗೆ ಏನ್ ಮಾಡ್ತೀಯ ಮಾಡು. 3 ತಿಂಗಳಾದ್ಮೇಲೆ ಬೈರೇಗೌಡ್ರು ಅವರ ಮಗಳ ವಿಷಯದಲ್ಲಿ ಏನ್ ತೀರ್ಮಾನ ತಗೋತಾರೋ ಅವ್ರಿಗೆ ಬಿಟ್ಟಿದ್ದು. ನಿಮ್ ತೀರ್ಮಾನಕ್ಕೆ ಒಪ್ಪಿಗೆ ಇದೆ. ಅಲ್ಲಪ್ಪ, ಅಲ್ಲಿ ಅಷ್ಟು ದೊಡ್ಡದಾಗಿ ಚಾಲೆಂಜ್ ಹಾಕಿ ಬಂದವನು ಇಲ್ಲಿ ಜೀವನದಲ್ಲಿ ಹೋರಾಡಿ ಗೆಲ್ಲಬೇಕು ತಾನೆ. ಅದು ಬಿಟ್ಟು ಸಾಯೋಕ್ ಹೊರಟಿದ್ಯಲ್ಲ, ಅದೇ ತಪ್ಪು. ಆತ್ಮಹತ್ಯೆ ಮಾಡ್ಕೊಳ್ಳೋದು. ಸಾಯಕ್ ಯಾಕೆ ಹೋಗಿದ್ದೆ? ಸರ್, ಅಲ್ಲಿಂದ ಬಂದ್ಮೇಲೆ ಗಾಂಧಿನಗರದಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಸ್ ಇದಾರೋ ಎಲ್ಲರ ಹತ್ರ ಚಾನ್ಸ್ ಕೇಳಕ್ ಹೋಗಿದ್ದೆ ಸರ್. ಹೌದಾ? ನಮಸ್ಕಾರ ಸರ್. ಏನಪ್ಪ ಸೂರ್ಯ, ಏನ್ ಸಮಾಚಾರ? ಆಫೀಸರ್ಗೂ ಹುಡಿಕೊಂಡ್ ಬಂದ್ಬಿಡಿದ್ಯಾ? ಯಾಕೆ ಮ್ಯಾನೇಜರ್ ಕಾಸು ಕೊಟ್ಟಿಲ್ವಾ? ಇಲ್ಲ ಸರ್, ಕೊಟ್ಟಿದ್ದಾರೆ ಸರ್. ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನ್ ವಿಷಯ? ಸರ್, ನಿಮ್ ಬ್ಯಾನರ್ ಅಲ್ಲಿ ಹೊಸ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನನಗೊಂದು ಹೀರೋ ಚಾನ್ಸ್ ಕೊಡಿ ಸರ್. ಸರ್ ನೋಡಿ ಸರ್ ಬಾಡಿನ. ಸರ್ ಫೈಟ್ ಕೂಡ ಮಾಡ್ತೀನಿ ಸರ್. ಸರ್ ಡ್ಯಾನ್ಸು ಬರುತ್ತೆ ಸರ್. ಸರ್ ನನಗೆ ಕಾಮಿಡಿ ಕೂಡ ಬರುತ್ತೆ ಸರ್. ಸರ್ ಪ್ಲೀಸ್ ಸರ್, ಇಲ್ಲ ಅನ್ಬೇಡಿ ಸರ್, ಪ್ಲೀಸ್ ಸರ್. ನೋಡಪ್ಪ, ದೊಡ್ಡ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಂತದ್ರಲ್ಲಿ ನಿನ್ನಂತವ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಫುಟ್ಪಾತ್ ಅಲ್ಲಿ ಟೀ ಕುಡಿಯಕ್ಕೂ ಕಾಸಿರಲ್ಲ. ಆ ತರ ಆಗ್ಬಿಡ್ತೀವಿ. ಸುಮ್ಮನೆ ಬೆಳಗ್ಗೆ ಕಾಮಿಡಿ ಮಾಡ್ಬೇಡ, ಇಲ್ಲಿಂದ ಹೋಗ್ತಾ ಇರು. ಒಂದ್ ಚಾನ್ಸ್ ಕೊಡಿ ಸರ್, ಪ್ಲೀಸ್ ಸರ್. ಹೋಗಯ್ಯ. ಸರ್ ನಿಮ್ ಕೈ ಮುಗಿತೀನಿ, ಒಂದ್ ಚಾನ್ಸ್. ಹೋಗಯ್ಯೋ, ಪ್ಲೀಸ್ ಸರ್. ಹೋಗಯ್ಯ. ಏನಪ್ಪ ನಿನ್ನ ಹೆಸರು? ಜೈಸೂರ್ಯ ಅಂತ ಸರ್. ನೋಡ್ ಸೂರ್ಯ, ಒಂದು ಚಿಕ್ಕ ಪಿಕ್ಚರ್ ಮಾಡಿ ಹಿಟ್ ಹೀರೋ ಅನ್ಸ್ಕೊಂಡ್ ಬಾ. ಆಮೇಲೆ ನಿನ್ನನ್ನೇ ಹಾಕೊಂಡು ನಾನು ಒಂದು ದೊಡ್ಡ ಸಿನಿಮಾ ಮಾಡ್ತೀನಿ. ಈಗ ಹೋಗಪ್ಪ. ನೋಡಿ ಸರ್, ಒಂದೇ ಒಂದ್ ಚಾನ್ಸ್ ಕೊಡಿ. ಹೋಗು, ಹೋಗಪ್ಪ, ನನಗ್ ಕೆಲ್ಸ ಇದೆ, ಹೋಗು. ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ನೋಡಪ್ಪ ಸೂರ್ಯ, ನಾನು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ ಮಾತ್ರ ಮಾಡೋದು. ನೀನ್ ಇಲ್ಲಿಂದ ಹೋಗಪ್ಪ. ಡೈರೆಕ್ಟ್ರೆ, ನಮ್ ಸಿನಿಮಾಗೆ ಹೀರೋನೇ ಸಿಗ್ತಾ ಇಲ್ಲ ಸಾರ್. ಅದೊಂದೇ ಸರ್ ಬ್ಯಾಲೆನ್ಸ್. ಹೀರೋ ಸಿಕ್ಕಿದ್ರೆ ಶೂಟಿಂಗ್ ಸ್ಟಾರ್ಟ್ ಅಷ್ಟೇ. 6 ತಿಂಗಳಿಂದ ಈ ಭಜನೆ ಮಾಡ್ತಾ ಇದ್ದೀರಾ. ಎಲ್ರಿ ಹೀರೋ? ಸರ್ ಸಿಗ್ತಾರೀ ಸರ್. ಯಾವ್ದೋ ಪ್ರಜೆ ಬಂದ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ನಮಸ್ತೆ ಸರ್. ಸಾರ್, ನಮ್ ಸಬ್ಜೆಕ್ಟ್ಗೆ ಕರೆಕ್ಟ್ ಆಗಿ ಸಿಕ್ಕಿದಾನ್ ಸಾರ್. ಒದ್ದಾಡ್ತಾ ಇದ್ದೆ ಇಂತ ಹೀರೋ ಸಿಕ್ಕಿಲ್ಲ ಅಂತ. ಇವ್ರನ್ನೇನಾದ್ರೂ ಹೀರೋ ಮಾಡ್ಬಿಟ್ರೆ ನಮ್ ಸಿನಿಮಾ 100 ಡೇಸ್ ಸಾರ್. ನೋಡಿ ಸೂರ್ಯ ಅವ್ರೆ, ನಮ್ ಡೈರೆಕ್ಟರ್ ಹೇಳದ್ಮೇಲೆ ಮುಗೀತು. ಅವ್ರ ನಿರ್ಧಾರನೇ ನನ್ ನಿರ್ಧಾರ. ನಾಳೆಯಿಂದನೇ ಶೂಟಿಂಗ್ ಸ್ಟಾರ್ಟ್. ನನ್ನ ಸಿನಿಮಾಗೆ ನೀನೇ ಹೀರೋ ಕಣಿಯ. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಮಹಾಲಕ್ಷ್ಮಿ, ಮಾವಾ, ನನಗೆ ಸಿನಿಮಾದಲ್ಲಿ ಹೀರೋ ಆಗಿ ಚಾನ್ಸ್ ಸಿಕ್ಕಿದೆ. ಹೇಗಾದ್ರೂ ಮಾಡಿ ಸಿನಿಮಾ ಮುಗಿಸ್ಕೊಂಡ್ ಬಂದು ನಿನ್ನ ಮದುವೆ ಆಗೇ ಆಗ್ತೀನಿ. ನಂಗ್ ಗೊತ್ತಿತ್ತು ಮಾವ, ನೀನು ಹೀರೋ ಆಗೇ ಆಗ್ತೀಯಾ ಅಂತ. ಯೇ